ಸಾರಿ ಅಪ್ಪ ಅಂತ ಎಸ್ಎಸ್ಎಲ್ಸಿ ಟಾಪರ್ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಅದು ನೋಡಿ, ಎಸ್ಎಸ್ಎಲ್ಸಿ ಟಾಪರ್ ಅಂತೆ. ನೆಲಮಂಗಲ ತಾಲೂಕಿನ ಬೈರೇಗೌಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. 16 ವರ್ಷದ ಸಂಧ್ಯಾ ಮೃತ ಬಾಲಕಿ. ಅಲ್ಲ, ಏನಾಗಿದೆ ಈಗಿನ ಮಕ್ಕಳಿಗೆ ಅಂತೇಳಿ ಒಂದು ಬೈಯಂಗಿಲ್ಲ, ಪೋಷಕರು ಒಂದು ಒಳ್ಳೆ ಮಾತು ಹೇಳಂಗಿಲ್ಲ. ಮೊನ್ನೆ ಸಹ ಒಂದು ಪಬ್ಜಿ ಆಡ್ತಾ ಇದ್ದ, ಫ್ರೀ ಫೈರ್ ಆಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ ಕಿತ್ಕೊಳ್ತೀನಿ ಮಗನೇ ಅಂತ ಹೇಳೋದಕ್ಕೆ ಆ ಬಾಲಕ ನೇಣೆ ಹಾಕೊಂಡ್ಬಿಟ್ಟಿದ್ದಾನೆ. ಈಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ, ಅದು ನೋಡಿ ಎಸ್ಎಸ್ಎಲ್ಸಿ ಟಾಪರ್ ಬೇರೆ, ಅಂಥ ವಿದ್ಯಾರ್ಥಿನಿ ಇವತ್ತು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ. ಅದು ಡೆತ್ ನೋಟು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರಲ್ಲ, ಎಲ್ಲೋ ಒಂದು ಕಡೆ ಮಕ್ಕಳ ಮಾನಸಿಕ ಸ್ಥಿತಿಗತಿ ಕುಗ್ಗಿ ಹೋಗ್ತಾ ಇದೆಯಾ? ಏನಾಗ್ತಾ ಇದೆ ಹಾಗಾದರೆ? ಕೌನ್ಸಿಲಿಂಗನ್ನು ಕೊಡಿಸ್ಬೇಕಾ? ಈ ವಯಸ್ಸಿಗೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ರಲ್ಲ, ಅಥವಾ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಎದುರಿಸೋಕ್ಕೆ ಆಗ್ತಾ ಇರಲಿಲ್ಲವಾ? ಅದು ಓದೋಕ್ಕಾಗ್ತಿರ್ಲಿಲ್ಲ, ಫೇಲ್ ಆಗಲಿಲ್ಲ, ಏನೂ ಇಲ್ಲ. ಅದು ನೋಡಿ ಎಸ್ಎಸ್ಎಲ್ಸಿ ಟಾಪರ್ ಬೇರೆ, ಇವಳು ಈ ರೀತಿಯಾಗಿ ಮಾಡ್ಕೊಂಡಿದ್ದಾಳೆ. ಮಗಳನ್ನು MBBS ಮಾಡಿಸುವಂಥ ಕನಸನ್ನು ಕಂಡಿದ್ರು ಪೋಷಕರು. ರಾಘವೇಂದ್ರ ಜ್ಯೋತಿ ದಂಪತಿಯ ಮೊದಲ ಮಗಳು ಸಂಧ್ಯಾ ವಿದ್ಯಾಭ್ಯಾಸಕ್ಕಾಗಿ ತನ್ನ ಅಕ್ಕ ಶೈಲಜಾ ಮನೆಗೆ ಕಳಿಸಿದ್ರು ತಂದೆ. 3 ವರ್ಷದಿಂದ ಅತ್ತೆ ಭಾವನ ಮನೆಯಲ್ಲೇ ಇದ್ದಂಥ ಸಂಧ್ಯಾ ಅಜ್ಜಿಗೆ ಹುಷಾರಿಲ್ಲ ಅಂಥೇಳಿ ಎಲ್ಲರೂ ಆಸ್ಪತ್ರೆ ಬಳಿ ತೆರಳಿದ್ರು. ಕುಟುಂಬಸ್ಥರೆಲ್ಲರೂ ಸಹ ಹೋಗಿದ್ರು. ಪೋಷಕರು ಮನೆಗೆ ವಾಪಸ್ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ನೋಡಿ, ತಂದೆ ತಾಯಿಗಳು ತಮ್ಮ ಜೀವವನ್ನೇ ತೆಗೆದು ಸಾಲ ಸೋಲ ಮಾಡಿ ಮಕ್ಕಳ ಕನಸನ್ನು ನೆನಸು ಮಾಡಬೇಕು ಅಂಥೇಳಿ ಎಷ್ಟು ಕಷ್ಟಪಟ್ಟು ಓದಿಸ್ತಾರೆ. ಆದರೆ ಮಕ್ಕಳು ಮಾತ್ರ ಇಂಥ ಕೆಲಸವನ್ನು ಮಾಡ್ಕೊಳ್ತಾ ಇದ್ರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಸಹ ಆಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇರಲಿಲ್ಲ, ನಮ್ಮ ತಾಯಿನ ESI ಅಡ್ಮಿಟ್ ಮಾಡಿದ್ವಿ. ಅಲ್ಲಿದ್ವಿ ಹಾಸ್ಪಿಟ್ಲಲ್ಲಿ. ನಾನು ಬಂದಿದ್ದೆ ಒಂದು 5 ಗಂಟೆ ಮನೆಗೆ ಬಂದೆ. ಮನೆ ಡೋರ್ ಓಪನ್ ಮಾಡಿದ್ರೆ ರೂಮಲ್ಲಿ ಹಂಗೆ ಮಾಡ್ಕೊಂಡಿದ್ದೆ. ಒಳ್ಳೆ ಪರ್ಸೆಂಟೇಜ್ ತೆಗಿತ್ತು ಹುಡುಗಿ. ಹೌದು, ಚೆನ್ನಾಗಿ ಬರ್ತಿತ್ತು. ಮೆಡಿಕಲ್ ಕೂಡ ಮಾಡ್ಬೇಕು ಅಂತಿದ್ರಿ, ಒಳ್ಳೆ ಕನ್ಸು ಕಟ್ಟಿತ್ತು. ಮತ್ತೆ ತಂದೆ ತಾಯಿಗೆಲ್ಲ ಹೇಳ್ದಾಗ ಕೇಳ್ಕೊಂಡಿದ್ದು ಏನಾಗಿತ್ತಮ್ಮ? ಗೊತ್ತಿಲ್ಲ ಸರ್, ಅವಳಿಗೆ ಗೊತ್ತು, ನಮ್ಗೆ ಏನೂ ಗೊತ್ತಿಲ್ಲ ಸರ್. ಎಷ್ಟು ಪರ್ಸೆಂಟೇಜ್ ತೆಗಿತ್ತು? ಪರ್ಸೆಂಟೇಜ್ 85 ಏನೋ ತೆಗೆದಿತ್ತು. ಏನು ಕನ್ಸು ಕಟ್ಕೊಂಡಿತ್ತು ಮಗ? ಅದೇ 3 ನಂಬರ್ ಬರೋದಿದೆ, ಫ್ರೆಂಡ್ಸ್ ನಂಬರ್, ಅವ್ರಿಗೆ ಹೇಳ್ಬಿಡಿ ಅಂತ, ಅವ್ರಿಗೆ ತಿಳಿಸಿ ಅಂತ ಬರ್ತಿದೆ. ಫ್ರೆಂಡ್ಸ್ ಯಾರು ಬಂದೇ ಇಲ್ಲ, ನಮ್ಗಿನ್ನೂ ಸಿಕ್ಕಿಲ್ಲ ಯಾರು ಫ್ರೆಂಡ್ಸ್. ಯಾರು ಇಲ್ಲ, ಅವ್ರು ನೋಡಿದ್ರಿ ಫ್ರೆಂಡ್ಸ್ ಬಂದಿದ್ದಾರೆ, ನಮ್ಮ ಮನೆಗೆಲ್ಲ ಬರ್ತಾ ಇದ್ರು. ಅದು ಇವಾಗ ಇಲ್ಲಿ ಯಾರು ಬಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ರಾವ್. ಕಾರ್ತಿಕ್, ನೋಡಿ ಏನಾಗಿದೆ ಈಗಿನ ಮಕ್ಕಳಿಗೆ ಅಂತ ಹೇಳಿ. SSLC ವಿದ್ಯಾರ್ಥಿನಿ, ಅದು ಫೇಲ್ ಆಗಲಿಲ್ಲ, ಏನಾಗಲಿಲ್ಲ, ಟಾಪರ್ ಬೇರೆ. ಏನು ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ? ಯಾಕೆ ತಂದೆ ತಾಯಿಯ ಜೀವನ ಹಿಂಡು ಹೋಗಿದ್ದಾಳೆ ಅಂತ? ಏನು ಮೂಲತಃ ಚಿಕ್ಕಮಂಗ್ಳೂರು ಚಿಕ್ಕಬಳ್ಳಾಪುರ ನಿವಾಸಿಗಳಾಗಿರುವಂತಹ ರಾಘವೇಂದ್ರ ಹಾಗೂ ಜ್ಯೋತಿ ದಂಪತಿಗಳ ಮೊದಲ ಮಗಳಾಗಿರ್ತಾಳೆ ಸಂಧ್ಯಾ. ಏನು ಇತ್ತೀಚೆಗಂತೆ ಪ್ರೌಢಶಾಲೆ ಅಂದ್ರೆ SSLCಯಲ್ಲಿ 85% ಅನ್ನ ಪಡೆದು ಉತ್ತಮ ರೀತಿಯಲ್ಲಿ ತೇರ್ಗಡೆಯಾಗಿರ್ತಾಳೆ. ಏನು ನಿನ್ನೆ ಮಧ್ಯಾಹ್ನ ಆಕೆಯನ್ನ MBBS ಮಾಡಿಸ್ಬೇಕು, ಆಕೆಗೆ ಮೆಡಿಕಲ್ ಮಾಡಿಸ್ಬೇಕು ಅಂತ ಆಸೆ ಹೊತ್ತಿದ್ದ ಪೋಷಕರು ಏನು ಕಾಲೇಜ್ನ ಅಪ್ಲಿಕೇಶನ್ ಅನ್ನ ಕೂಡ ತಂದು ಮನೆಯಲ್ಲಿ ಇಟ್ಟಿರ್ತಾರೆ. ಆದ್ರೆ ಮಧ್ಯಾಹ್ನ ಅಜ್ಜಿಗೆ ಹುಷಾರಿಲ್ಲದ ಕಾರಣ ಏನು ಅಜ್ಜಿಯನ್ನ ನೋಡ್ಕೊಂಡ್ ಬರೋದಕ್ಕೆ ಅಂತ ಊರಿಗೆ ತೆರಳಿರ್ತಾರೆ. ಈ ವೇಳೆ ಸಂಧ್ಯಾ ಮನೆಯಲ್ಲಿ ಒಬ್ಬಳೇ ಇದ್ದಾಗ ಈ ಒಂದು ನೇಣಿಗೆ ಶರಣಾಗಿರುವಂತದ್ದು. ಪೋಷಕರು ಮರಳಿ ಮನೆಗೆ ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನು ಸದ್ಯ ಪೊಲೀಸರು ತನಿಖೆ ಆರಂಭಿಸಿದ್ದು. ಪ್ರಾಥಮಿಕ ತನಿಖೆಯಲ್ಲಿ ಏನು ಇತ್ತೀಚೆಗಷ್ಟೇ ಪೋಷಕರು ಸಂಧ್ಯಾಳಿಗೆ ಒಂದಿಷ್ಟು ವಿಚಾರಕ್ಕೆ ಬುದ್ಧಿವಾದ ಹೇಳಿರ್ತಾರೆ. ಅಂದ್ರೆ ಹುಡುಗರ ಸಹವಾಸವನ್ನ ಬಿಡು, ಓದೋ ಕಡೆ ಗಮನ ಕೊಡು, ನೀನ್ ಇನ್ನ ಮುಂದೆ ಉತ್ತಮ ಸಾಧನೆ ಮಾಡ್ಬೇಕು ಅಂತೆಲ್ಲ ಏನು ಕೆಲ ತಿಳಿ ಮಾತುಗಳನ್ನ ಹೇಳಿರ್ತಾರೆ. ಅದಕ್ಕೇನಾದ್ರೂ ಈಕೆ ಮನನೊಂದು ಏನು ಆತ್ಮಹತ್ಯೆಗೆ ಶರಣಾದ್ಲ ಎಂಬಂತೆ ಕೂಡ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಇನ್ನು ಇದೇ ರೀತಿ ಅಂದ್ರೆ ಏನು ಈಕೆ ಸಾಯುವ ಮುನ್ನ ಒಂದು ಡೆತ್ ನೋಟ್ ಅನ್ನ ಬರ್ದಿರ್ತಾಳೆ. ಡೆತ್ ನೋಟ್ ನಲ್ಲಿ ಕೇವಲ ಸಾರಿ ಅಪ್ಪ ಅಂತ ಮಾತ್ರ ಬರೆದು ಏನು ಡೆತ್ ನೋಟ್ ಅನ್ನ ಬರ್ದಿಟ್ಟಿರ್ತಾಳೆ. ಈ ಡೆತ್ ನೋಟ್ ನಲ್ಲಿ ಸಾರಿ ಅಪ್ಪ ಎಂಬ ಪದದ ಜೊತೆಗೆ ಏನು ಉಳಿದಂತೆ 3 ಮೊಬೈಲ್ ನಂಬರ್ ಅನ್ನ ಕೂಡ ಈಕೆ ಮೆನ್ಷನ್ ಅನ್ನ ಮಾಡಿರ್ತಾಳೆ. 3 ಮೊಬೈಲ್ ನಂಬರ್ ತನ್ನ ಸ್ನೇಹಿತರದ್ದಾಗಿರುತ್ತೆ. ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನನ್ನ ಸಾವಿನ ಸುದ್ದಿಯನ್ನ ತಿಳಿಸಿ ಅಂತ ಹೇಳಿ ನೇಣಿಗೆ ಶರಣಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.